ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರಿಕ್ಕಾಡಿ ಟೋಲ್ ಸಂಗ್ರಹವನ್ನು ಹೈಕೋರ್ಟ್ ತೀವ್ರವಾಗಿ ಟೀಕಿಸಿದೆ. ಸರ್ವಿಸ್ ರಸ್ತೆ ಇಲ್ಲದೆ ಟೋಲ್ ಸಂಗ್ರಹ ಯಾಕೆ ಎಂದು ಪ್ರಶ್ನೆ. ಮಂಗಳೂರು ಬೆಳ್ತಂಗಡಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋಗಿದ್ದ 15 ವರ್ಷದ ಬಾಲಕನ ಮೃತದೇಹ ಕೊಲದಲ್ಲಿ ಪತ್ತೆ. ಮೃತನನ್ನು ಸುಮಂತ್ ಎಂದು ಗುರುತಿಸಲಾಗಿದೆ. ಗದ್ಯಡ್ಕ ಕುಂಬಡಜೆಯ ಪುಷ್ಪಲತಾ ಶೆಟ್ಟಿಯವರ ಸಾವು ಕೊಲೆ ಎಂದು ಮರಣೋತ್ತರ ಪರೀಕ್ಷೆಯ ವರದಿ. ಉಸಿರುಗಟ್ಟಿಸಿ ಕೊಲೆ ಪ್ರಯತ್ನ. ಕಾಸರಗೋಡು ಕಾಞಂಗಾಡ್ನ ಅಜನೂರು ಸರ್ಕಾರಿ ಮಾಪಿಲ ಎಲ್ಪಿ ಶಾಲೆಯಲ್ಲಿ ಕಳ್ಳತನ. ವಿದ್ಯಾರ್ಥಿಗಳು ಬಳಸುತ್ತಿದ್ದ 5ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳು ಕಳವು. ಮಂಜೇಶ್ವರ ಕುಂಜತ್ತೂರು ತುಮಿನಾಡ್ ಲಕ್ಷದೀಪ ಕಾಲೋನಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಿದ್ದ ಮರವನ್ನು ಕತ್ತರಿಸಿ ತೆಗೆಯುತ್ತಿದ್ದಾಗ ಮರ ಮಿದ್ದು ಕಾರ್ಮಿಕನ ಸಾವು. ಮೃತನನ್ನು ಉತ್ತರ ಪ್ರದೇಶದ ನಿವಾಸಿ ವೀರೇಂದ್ರ ಎಂದು ಗುರುತಿಸಲಾಗಿದೆ. ವಾರ್ತೆಗಳು ವಿವರವಾಗಿ. ಆರಿಕ್ಕಾಡಿ ಟೋಲ್ ಸಂಗ್ರಹವನ್ನು ಹೈಕೋರ್ಟ್ ತೀವ್ರವಾಗಿ ಟೀಕಿಸಿದೆ. ಸರ್ವಿಸ್ ರಸ್ತೆ ಇಲ್ಲದೆ ಟೋಲ್ ಸಂಗ್ರಹ ಏಕೆ ನಡೆಯುತ್ತಿದೆ ಎಂದು ನ್ಯಾಯಾಲಯ ಕೇಳಿದೆ. ಈ ಪ್ರಕರಣವನ್ನು ಬುಧವಾರ ಮತ್ತೆ ಪರಿಗಣಿಸಲಾಗುವುದು. ಈ ಮಧ್ಯೆ ಬುಧವಾರ ರಾತ್ರಿ ನಡೆದ ಸಂಘರ್ಷದಲ್ಲಿ ಟೋಲ್ ಸಂಗ್ರಹದ ಸಂಸ್ಥೆಗೆ 10 ಲಕ್ಷ ರೂಪಾಯಿ ನಷ್ಟ ಎಂದು ಹೇಳಲಾಗುತ್ತಿದೆ. ಪ್ರತಿಭಟನೆಯನ್ನು ಕೊನೆಗೊಳಿಸುವಂತೆ ಒತ್ತಾಯಿಸಿ ಪೊಲೀಸರು ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ನೀಡಿದ ನೋಟಿಸ್ನಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಕುಂಬಳೆ ಆರಿಕ್ಕಾಡಿ ಟೋಲ್ ವಿರುದ್ಧ ಕ್ರಿಯಾ ಸಮಿತಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಪರಿಗಣಿಸಿತು. ಆರಿಕ್ಕಾಡಿ ಟೋಲ್ ಸಂಗ್ರಹವನ್ನು ಹೈಕೋರ್ಟ್ ತೀವ್ರವಾಗಿ ಟೀಕಿಸಿತು. ಸರ್ವಿಸ್ ರಸ್ತೆ ಇಲ್ಲದೆ ಟೋಲ್ ಸಂಗ್ರಹ ಏಕೆ ಮಾಡಲಾಗುತ್ತಿದೆ ಎಂದು ನ್ಯಾಯಾಲಯ ಕೇಳಿತು. 21ನೇ ಬುಧವಾರ ನ್ಯಾಯಾಲಯವು ಪ್ರಕರಣವನ್ನು ಮತ್ತೆ ಪರಿಗಣಿಸಲಿದೆ. ಆ ದಿನ ಪ್ರಕರಣದ ಕುರಿತು ವಿವರವಾದ ವಿಚಾರಣೆ ನಡೆಯಲಿದೆ. ಈ ಮಧ್ಯೆ ಟೋಲ್ ಸಂಗ್ರಹದ ವಿರುದ್ಧ ಜನಪ್ರಿಯ ಪ್ರತಿಭಟನೆಯನ್ನು ತೀವ್ರಗೊಳಿಸಲು ಕ್ರಿಯಾ ಸಮಿತಿ ನಿರ್ಧರಿಸಿದೆ. ಮುಷ್ಕರದ ಭವಿಷ್ಯದ ಯೋಜನೆಗಳನ್ನು ಸಭೆಯಲ್ಲಿ ನಿರ್ಧರಿಸಲಾಗುವುದು. ಬುಧವಾರ ರಾತ್ರಿ ಟೋಲ್ ಗೇಟ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಟೋಲ್ ಸಂಗ್ರಹ ಸಂಸ್ಥೆಗೆ 10 ಲಕ್ಷ ರೂಪಾಯಿ ನಷ್ಟವಾಗಿದೆ. ಕ್ಯಾಮೆರಾಗಳು, ಫಾಸ್ಟ್ಯಾಗ್ ರೀಡರ್ಗಳು ಹಾಗೂ ಕಂಪ್ಯೂಟರ್ ಕ್ಯಾಬಿನ್ ಗ್ಲಾಸ್ಗಳು ನಾಶವಾದ ಕಾರಣ ಹಾನಿ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಮುಷ್ಕರವನ್ನು ಕೊನೆಗೊಳಿಸುವಂತೆ ಶಾಸಕ ಎಕೆಎಂ ಅಶ್ರಫ್ ಅವರಿಗೆ ಪೊಲೀಸರು ನೀಡಿದ ನೋಟಿಸ್ನಲ್ಲಿ ಇದನ್ನು ಸೂಚಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ಬೆಳ್ತಂಗಡಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋಗಿದ್ದ 15 ವರ್ಷದ ಬಾಲಕ ಕೊಳದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವುದು ಪತ್ತೆಯಾಗಿದೆ. ಮೃತನನ್ನು ಸುಮಂತ್ ಎಂದು ಗುರುತಿಸಲಾಗಿದೆ. ತಲೆಯಲ್ಲಿ 3 ಗಾಯಗಳಾಗಿದ್ದವು. ಅವು ಕತ್ತಿಯಂತಹ ಆಯುಧದಿಂದ ಉಂಟಾಗಿದೆ ಎಂದು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ತಿಳಿದು ಬಂದಿದೆ. ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿರಬಹುದು ಎಂಬ ಊಹೆ ಸ್ಥಳೀಯರಲ್ಲಿ ಕೇಳಿಬಂದಿತ್ತು. ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ಘಟನೆಯ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ 15 ವರ್ಷದ ಬಾಲಕನ ಸಾವನ್ನು ಕೊಲೆ ಎಂದು ಪೊಲೀಸರು ತೀರ್ಮಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಮೃತ ಸುಮಂತ್ ತಲೆಯಲ್ಲಿ 3 ಗಾಯಗಳಿದ್ದವು ಎಂದು ತಿಳಿದು ಬಂದಿದೆ. ಕತ್ತಿಯಂತಹ ಆಯುಧದಿಂದ ಇರಿದಿರುವುದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಕೊಳ್ಳಕ್ಕೆ ಬಿದ್ದ ಬಾಲಕ ಬಳಿಕ ಶ್ವಾಸಕೋಶಕ್ಕೆ ನೀರು ತುಂಬಿದ್ದರಿಂದ ಸಾವನ್ನಪ್ಪಿದ್ದಾನೆ ಎಂದು ವರದಿ ಹೇಳುತ್ತದೆ. ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಆತನ ತಲೆಗೆ ಆಯುಧದಿಂದ ಹೊಡೆದು ಗಾಯಗೊಳಿಸಿ ಕೊಳಕ್ಕೆ ಎಸೆದಿರುವುದು ಶಂಕೆ ವ್ಯಕ್ತವಾಗಿದೆ. ಆರಂಭದಲ್ಲಿ ಮಗುವಿನ ಮೇಲೆ ಚಿರತೆ ದಾಳಿ ಮಾಡಿರಬಹುದು ಎಂಬ ಊಹೆ ಸ್ಥಳೀಯರಲ್ಲಿ ಹರಡಿತ್ತು.
ಬುಧವಾರ ಬೆಳಗ್ಗೆ ಸುಮಂತ್ ನಿಗೂಢ ಸನ್ನಿವೇಶದಲ್ಲಿ ಕೊಳದಲ್ಲಿ ಮೃತಪಟ್ಟಿರುವುದು ಪತ್ತೆಯಾಗಿದೆ. ಒಡಿಲ್ನಾಳ ಸಂಬೋಳ್ಯದಲ್ಲಿರುವ ಅವರ ಮನೆಯ ಸಮೀಪದ ಕೊಳದಲ್ಲಿ ಶವ ಪತ್ತೆಯಾಗಿದೆ. ಧನುಪೂಜೆಗೆಂದು ಸುಮಂತ್ ಬೆಳಗ್ಗೆ ಮನೆಯಿಂದ ಹೊರಟು ನಾಪತ್ತೆಯಾಗಿದ್ದರು. ಕೊಳದ ಬಳಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಹುಡುಕಾಟದ ವೇಳೆ ಕೊಳದಲ್ಲಿ ಶವ ಪತ್ತೆಯಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಳ ಹಾಗೂ ಸುಮಂತ್ ಶವ ಪತ್ತೆಯಾದ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಬೆಳ್ತಂಗಡಿ ಉಪ ಎಸ್ಪಿ ಸಿ.ಕೆ. ರೋಹಿನ್ ನೇತೃತ್ವದಲ್ಲಿ ರಚಿಸಲಾದ ವೇಣೂರು, ಬೆಳ್ತಂಗಡಿ, ಪುಂಚಲಕಟ್ಟೆ ಹಾಗೂ ಧರ್ಮಸ್ಥಳ ಠಾಣೆಗಳ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಬದ್ಯಡ್ಕ ಕುಂಬಣಜೆಯ ಪುಷ್ಪಲತಾ ಶೆಟ್ಟಿ ಅವರ ಸಾವು ಕೊಲೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿದೆ ಎಂದು ತೀರ್ಪು ನೀಡಲಾಗಿದೆ. ಉಸಿರುಗಟ್ಟಿಸುವಿಕೆಯಿಂದ ಸಾವು ಸಂಭವಿಸಿದೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿದೆ. ದೇಹದ ಮೇಲಿನ ಗಾಯಗಳು ಹೋರಾಟ ಸಮಯದಲ್ಲಿ ಸಂಭವಿಸಿದೆ ಎಂದು ಕಂಡುಬಂದಿದೆ. ಬದ್ಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಬಡಜೆ ಮವ್ವಾರ ಅಜಿಲ ಎಂಬ ತನ್ನ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ವೃದ್ಧ ಮಹಿಳೆಯ ಸಾವು ಕೊಲೆ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಾಗಿದೆ. ಮವ್ವಾರದ ಅಜಿಲದ ದಿವಂಗತ ವೆಂಕಪ್ಪ ಶೆಟ್ಟಿಯವರ ಪತ್ನಿ ಪುಷ್ಪಲತಾ ವಿ. ಶೆಟ್ಟಿ ಗುರುವಾರ ಬೆಳಗ್ಗೆ ತಮ್ಮ ಮನೆಯೊಳಗೆ ಶವವಾಗಿ ಪತ್ತೆಯಾಗಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅವರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ದೇಹದ ಮೇಲಿನ ಗಾಯಗಳು ಹೋರಾಟದ ಸಮಯದಲ್ಲಿ ಉಂಟಾಗಿದೆ ಎಂದು ಕಂಡುಬಂದಿದೆ. ಇದು ದರೋಡೆ ಎಂದು ಪೊಲೀಸರು ತೀರ್ಮಾನಿಸಿದ್ದಾರೆ. ಪುಷ್ಪಲತಾ ಅವರ 4 ಪೌಂಡ್ ಕಪ್ಪು ಚಿನ್ನದ ಹಾರ ಕಾಣೆಯಾಗಿದೆ. ಸಾವಿನ ಬಗ್ಗೆ ಬೆಂಗಳೂರಿನಲ್ಲಿ ವಾಸಿಸುವ ಸಹೋದರಿಯ ಮಗಳು ಬದ್ಯಡ್ಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಬಂದು ಶವವನ್ನು ಪರಿಶೀಲಿಸಿದಾಗ ಅದು ನೆಲದ ಮೇಲೆ ಬಿದ್ದಿರುವುದು ಕಂಡುಬಂದಿದೆ. ಸಂಬಂಧಿಗಳು ಸಾವು ಅನುಮಾನಾಸ್ಪದ ಎಂದು ದೂರು ನೀಡಿದ ಬಳಿಕ ಪೆರಿಯಾರಂನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲು ನಿರ್ಧರಿಸಲಾಯಿತು. ಪುಷ್ಪಲತಾ ಅವರ ಕುತ್ತಿಗೆಯಿಂದ 4 ಪೌಂಡ್ ಕಪ್ಪು ಮುತ್ತಿನ ಹಾರ ಕಾಣೆಯಾಗಿದೆ. ಮನೆಯೊಳಗಿನ ಕಪಾಟಿನಲ್ಲಿ 4ಕ್ಕೂ ಹೆಚ್ಚು ಚಿನ್ನದ ಬಳೆಗಳು ಹಾಗೂ ಹಣ ಪತ್ತೆಯಾಗಿವೆ. ಸಾವಿನ ಹಿಂದೆ ದರೋಡೆಕೋರರ ಕೈವಾಡವಿದ್ದರೆ ಅವರು ಕಪಾಟಿನಿಂದ ಚಿನ್ನ ಹಾಗೂ ಹಣವನ್ನು ತೆಗೆದುಕೊಂಡು ಹೋಗುತ್ತಿರಲಿಲ್ಲವೇ ಎಂಬ ಅನುಮಾನವೂ ಇದೆ. ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳು ಹಾಗೂ ಸೈಬರ್ ಸೆಲ್ ಸಹಾಯದಿಂದ ತನಿಖೆ ನಡೆಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಾಞಂಗಾಡ್ನ ಅದಿನ್ಯಾಲ್ ಅಜನೂರು ಸರ್ಕಾರಿ ಮಾಪಿಲ LP ಶಾಲೆಯಲ್ಲಿ ಕಳ್ಳತನ ನಡೆದಿದೆ. ವಿದ್ಯಾರ್ಥಿಗಳು ಬಳಸುತ್ತಿದ್ದ 5ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ಕದ್ದಿದ್ದಾರೆ. ಮಕ್ಕಳ ಸಂಜಯಕ ಉಳಿತಾಯ ಯೋಜನೆಯಿಂದ ಹಣವೂ ಕಳವಾಗಿದೆ. ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆಯ ತನಿಖೆ ಆರಂಭಿಸಿದ್ದಾರೆ. ಕಾಞಂಗಾಡ್ ಅದಿನ್ಯಾಲ್ ಅಜನೂರು ಸರ್ಕಾರಿ ಮಾಪಿಲ LP ಶಾಲೆಯಲ್ಲಿ ಕಳ್ಳತನ ನಡೆದಿದೆ. ವಿದ್ಯಾರ್ಥಿಗಳು ಬಳಸುತ್ತಿದ್ದ 5ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳು ಹಾಗೂ ಹಣವನ್ನು ಕದ್ದಿದ್ದಾರೆ. ಶಾಲೆಯ ಕಚೇರಿ, ತರಗತಿ ಹಾಗೂ ಗೋಡೌನ್ ಲಾಕ್ മുറിದು ಒಳನುಗ್ಗಲಾಗಿದೆ. ಬೆಳಗ್ಗೆ ഉദ്യോഗി തെരയಲು ಹೋದಾಗ കള്ളത്തന പത്തെയാಗಿದೆ. ഇത് നമ്മുടെ സ്കൂളിൽ ഇന്നലെ വൈകുന്നേരം 6:30 വരെ ഞങ്ങൾ ഇവിടെ ഉണ്ടായിരുന്നതാണ്. ഹെഡ് മാഷ് ഇന്നലെ ഞങ്ങൾക്ക് ടൂറായിരുന്നു. അപ്പോൾ സ്കൂള് ഇന്നലെ 6:30ക്കാണ് അടച്ചിട്ട് മാഷ് പോയത്. ഇന്ന് രാവിലെ PTCM വന്ന് പിന്നെ റൂം തുറക്കാൻ നോക്കുമ്പോഴാണ് എല്ലാം പൊളിച്ചിട്ടിട്ട് കണ്ടത്. ഓഫീസ് റൂമിൽ നിന്ന് ലാപ്ടോപ്പുകളൊക്കെ നഷ്ടപ്പെട്ടതായിട്ടാണ് നമ്മൾ മനസ്സിലാക്കുന്നത്. സഞ്ജയ്കയുടെ പൈസ ഉണ്ടായിരുന്നു, ആ ഷെൽഫും തുറന്നിട്ടിട്ട് കാണുന്നുണ്ട്. പ്രീ പ്രൈമറിയുടെ ഒരു ക്ലാസ് റൂം തുറന്നിട്ടതായിട്ട് കാണുന്നുണ്ട്. സൈക്കിള് സൂക്ഷിക്കുന്ന ഒരു റൂമുണ്ട് പിന്നെ കഞ്ഞിപ്പുരയുടെ അവിടെ, അതും പൊളിച്ചിട്ട് കാണുന്നുണ്ട്. സൈക്കിളൊന്നും നഷ്ടപ്പെട്ടിട്ടില്ല എന്ന് തോന്നുന്നു. പരാതി കൊടുക്കാൻ വേണ്ടി HMഉം PTA പ്രസിഡന്റും ಪೊಲೀಸ್ ಸ್ಟೇಷನ್ലേക്ക് പോയിട്ടുണ്ട്. ഇപ്പോൾ ಮುಖ್ಯ ಶಿಕ್ಷಕರು ಹೊಸದುರ್ಗ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಕ್ಕಳ ಸಂಜಾಯಕ ಉಳಿತಾಯ ಯೋಜನೆಯಿಂದ ಹಣವನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂದು ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಮಂಜೇಶ್ವರ, ಕುಂಜತ್ತೂರು, ತುಮಿನಾಡು, ಲಕ್ಷದೀಪ ಕಾಲೋನಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಿದ್ದ ಮರವನ್ನು ಕತ್ತರಿಸಿ ತೆಗೆಯುತ್ತಿದ್ದಾಗ ಮರ ಬಿದ್ದು ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಮೃತನನ್ನು ಉತ್ತರ ಪ್ರದೇಶದ ನಿವಾಸಿ ವೀರೇಂದ್ರ ಎಂದು ಗುರುತಿಸಲಾಗಿದೆ. ಕುಂಜತ್ತೂರಿನ ತುಮಿನಾಡ್ ಲಕ್ಷದ್ವೀಪ ಕಾಲೋನಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಿದ್ದ ಮರವನ್ನು ಕತ್ತರಿಸಿ ತೆಗೆಯುತ್ತಿದ್ದಾಗ ಮರ ಬಿದ್ದು ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಉತ್ತರ ಪ್ರದೇಶದ ನಿವಾಸಿ ವೀರೇಂದ್ರ ಸಾವನ್ನಪ್ಪಿದ್ದಾನೆ. ಮರ ಕಡಿಯುತ್ತಿದ್ದಾಗ ಹತ್ತಿರದಲ್ಲಿ ಕೆಲಸ ಮಾಡುತ್ತಿದ್ದ ವೀರೇಂದ್ರ ಮೇಲೆ ಮರ ಬಿದ್ದಿದೆ.
ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕನನ್ನು ತಕ್ಷಣ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆತನ ಜೀವವನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಆರಂಭದಲ್ಲಿ ಮೃತ ಕಾರ್ಮಿಕನನ್ನು ಗುರುತಿಸಲು ಸಾಧ್ಯವಾಗಿಲ್ಲ. ಬಳಿಕ ತನಿಖೆಯ ಸಮಯದಲ್ಲಿ ಮೃತರು ಉತ್ತರ ಪ್ರದೇಶದ ನಿವಾಸಿ ವೀರೇಂದ್ರ ಎಂದು ಗುರುತಿಸಲಾಯಿತು. ವಾರ್ಡ್ ಸದಸ್ಯ ಇಲ್ಯಾಸ್ ತುಮಿನಾಡು ನೇತೃತ್ವದಲ್ಲಿ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಲಾಯಿತು. ಬಳಿಕ ಶವವನ್ನು ಉತ್ತರ ಪ್ರದೇಶಕ್ಕೆ ಕೊಂಡು ಹೋಗಲು ವ್ಯವಸ್ಥೆ ಮಾಡಲಾಯಿತು. ಈ ದುರಂತ ಘಟನೆ ಪ್ರದೇಶದಲ್ಲಿ ತೀವ್ರ ದುಃಖವನ್ನುಂಟು ಮಾಡಿದೆ. ಕೆಲಸ ಮಾಡುವಾಗ ಅಗತ್ಯ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದ ಕಾರಣ ಇಂತಹ ಅಪಘಾತಗಳು ಸಂಭವಿಸುತ್ತವೆ. ಆದ್ದರಿಂದ ಸ್ಥಳೀಯರು ಇಂತಹ ಕೆಲಸಗಳನ್ನು ಸರಿಯಾದ ಮುನ್ನೆಚ್ಚರಿಕೆಗಳೊಂದಿಗೆ ಮಾತ್ರ ಮಾಡಬೇಕು ಎಂದು ಹೇಳಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 3ನೇ ದಿನದ ಕುಂಬಳೆ ಕನಿಪುರೇಶನ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಕನಿಪುರೇಶನನ್ನು ನೋಡಲು ವಿವಿಧ ಸ್ಥಳದಿಂದ ಬಂದ ಭಕ್ತಾದಿಗಳ ಜನದಟ್ಟಣೆ ಅಪಾರವಾಗಿತ್ತು. ಕುಂಬಳೆ ಕನಿಪುರ ಗೋಪಾಲಕೃಷ್ಣ ದೇವಸ್ಥಾನದ 3ನೇ ದಿನದ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಮಹೋತ್ಸವದ ಭಾಗವಾಗಿ ಬೆಳಗ್ಗೆ 6 ಗಂಟೆಗೆ ಉತ್ಸವ ಬಲಿ, 10 ಗಂಟೆಗೆ ತುಲಾಭಾರ ಸೇವೆ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ಹಾಗೂ 12ರಿಂದ 2:30ರವರೆಗೆ ಅನ್ನಪ್ರಸಾದ ನಡೆಯಲಿದೆ. ಮಧ್ಯಾಹ್ನ 2ರಿಂದ 6 ಗಂಟೆಯವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. 6:30ಕ್ಕೆ ವಿಶ್ವರೂಪ ದರ್ಶನ ನಡೆಯಲಿದೆ. ರಾತ್ರಿ 7:30ರಿಂದ ಮಹಾಪೂಜೆ ಹಾಗೂ ನಡುದೀಪೋತ್ಸವ ನಡೆಯಲಿದೆ. ವಿವಿಧ ಭಕ್ತರ ಉಪಸ್ಥಿತಿಯಲ್ಲಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು ಮಡಿಯನ್ ಕೂಲೋಂ ಗೀತೋತ್ಸವದಲ್ಲಿ ನಡೆಯುವ ಕಲಾ ಮೆಲುತ್ತು ಸಮಾರಂಭ ಸಂಪ್ರದಾಯ ಹಾಗೂ ಗತಕಾಲದ ಹೆಮ್ಮೆಯನ್ನು ಮೂಡಿಸುತ್ತಿದೆ. ಗೀತೋತ್ಸವದ ಮೊದಲ ಹಾಗೂ 2ನೇ ದಿನಗಳು ದೇವರ ಪ್ರತಿಮೆಯ ನಿಜ ರೂಪದಂತೆ ಪ್ರತಿಬಿಂಬಿಸುತ್ತಿದೆ. ಕಳಮೆಳತ್ ಎನ್ನುವುದು ಕೇವಲ 5 ಅಕ್ಷರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಅಕ್ಕಿಪುಡಿಯನ್ನು ಬಣ್ಣದಲ್ಲಿ ಅದ್ದಿ ಮಾಡುವ ಶೈಲಿ ಮಾತ್ರವಲ್ಲದೆ ಕಲಾವಿದ ತನ್ನ ಬೆರಳುಗಳಿಂದ ಸೃಷ್ಟಿಸುವ ಒಂದು ಇಂದ್ರಜಾಲವಾಗಿದೆ. ಕಾಂಜಂಗಾಡ್ ಮಡಿಯನ್ ಕೋಲೋಂ ದೇವಸ್ಥಾನದಲ್ಲಿ 5 ದಿನಗಳ ಕಾಲ ನಡೆಯುವ ಗೀತೋತ್ಸವದಲ್ಲಿ ಕಾಳಮೆಳತ್ ಮತ್ತು ಗೀತೆಯನ್ನು 4 ದಿನಗಳವರೆಗೆ ನಡೆಸಲಾಗುತ್ತದೆ. ಕಾಳರಾತ್ರಿ ಅಮ್ಮನ ಕಡೆಗೆ ಅಭಿಮುಖವಾಗಿರುವ ವೈದಿಕ ಪದ್ಧತಿಯಲ್ಲಾಗಿದೆ ಈ ಕಾಳಮೆಳತ್ ನಡೆಯುವುದು. ಮೊದಲ ದಿನ ಕಾಳರಾತ್ರಿ ಅಮ್ಮ ಹಾಗೂ ದೇವಸ್ಥಾನದ ಪಾಲಕಣೀಶ್ವರ್ ಚಿತ್ರಿಸಲಾಗುತ್ತದೆ. ಕೊನೆಯ ದಿನ ಹಸಿರು ಬಣ್ಣದಲ್ಲಿ ಕಾಳರಾತ್ರಿ ಅಮ್ಮನ ಪೂರ್ಣ ರೂಪದೊಂದಿಗೆ ಹಳದಿ ರೂಪದೊಂದಿಗೆ ಭದ್ರಕಾಳಿಯ 4 ತೋಳುಗಳ ರೂಪವನ್ನು ಚಿತ್ರಿಸಲಾಗುತ್ತದೆ. ಚಿತ್ರಿಸಲು ನೈಸರ್ಗಿಕ 5 ಬಣ್ಣಗಳನ್ನು ಬಳಸಲಾಗುತ್ತದೆ. ಕಣ್ಣೂರಿನ ಇರಿಟ್ಟಿ ಪುನ್ನಾಡ್ ಸಾಂಪ್ರದಾಯಿಕ ಕಲಾವಿದರಾದ ಕೆ.ವಿ. ಪ್ರಕಾಶನ್, ರಂಜಿತ್ മാഷ് ಹಾಗೂ ಕೆ.ವಿ. ഷാജി ಮುಂತಾದವರು കലമെളത്ത് ನಡೆಸುತ್ತಾರೆ. നമ്മളിപ്പോൾ 3 ആളാണ് കളത്തും പാട്ടിനും വന്നിട്ടുള്ളത്. ഒന്ന് ഞാൻ പ്രകാശൻ, പിന്നെ രഞ്ജിത്ത് മാലൂർ സ്കൂൾ മാഷാണ്, പിന്നെ ಕೆ.ವಿ. ഷാജി. നമ്മൾ 3 ആളാണ് കളത്തും പാട്ടിനും അടിയങ്കുളത്തേക്ക് വന്നിട്ടുള്ളത്. നമ്മൾ 4 ദിവസം മുന്നേ 10-ാം തീയതി വൈകുന്നേരം ഇവിടെ ഒരു കെട്ടുവെക്കുക എന്നൊരു ചടങ്ങുണ്ട്. ആ കെട്ടുവെക്കുക ചടങ്ങിന് നമ്മൾ തെയ്യമ്പാടിയോട് എത്തിയോ, നമ്മൾ ഇത്രയും ദൂരെ ആയതുകൊണ്ട് തെയ്യമ്പാടിയോട് എത്തും ചോദിച്ചിട്ട് അന്വേഷിക്കും നമ്മളോട് എത്തി എന്നുള്ള അറിയിച്ചിട്ട് നമുക്കൊരു വിത്തിലടക്കയും തന്നിട്ട് നമ്മളെ പാട്ട് ഏൽപ്പിക്കും. അങ്ങനെ കുറേയൊക്കെ വിത്തിലടക്കം കൊടുക്കാനുണ്ട്. മാരാറ്,
അമ്മൾ, മേശാന്തി, ഇവിടുത്തെ പിന്നെ കുറച്ച് വേറെ അടിയന്തരക്കാരുണ്ട്. ഇവർക്കെല്ലാം വിത്തടക്കം കൊടുത്തിട്ട് പാട്ടിൻ്റെ ചെയ്യാൻ വേണ്ടി, പാട്ടിൻ്റെ അടിയന്തരങ്ങൾ നിവർത്തിക്കാൻ വേണ്ടി നമ്മളെല്ലാവരും ചുമതലപ്പെടുന്നൊരു ചടങ്ങാണ്. അതായത് ധനു 26 അത്താഴപ്പൂജക്ക് തൊട്ട് മുന്നേ, എന്നിട്ടാണ് അത്താഴപ്പൂജക്ക് തിരുവത്താഴത്തിൻ്റെ അരി കളന്നിട്ട് പാട്ടുത്സവം തുടങ്ങും. അങ്ങനെയാണ് പാട്ടുത്സവം. നമ്മൾ കാലാകാലമായിട്ട് ഏതോ കാലത്ത് പൂർവികമായിട്ട് നമ്മൾ പരമ്പരയായിട്ട് വരുന്നതാണ് കളവെഴുത്തും പാട്ടിന്. ഇരട്ടിക്കടുത്ത പുന്നാട് എന്ന് പറയുന്ന പ്രദേശത്ത് നിന്ന് നമ്മൾ കാലാകാലം ഏകദേശം 100 കിലോമീറ്റർ അപ്പുറമുള്ളൊരു സ്ഥലമാണ് പുന്നാട് എന്ന് പറഞ്ഞാൽ. ഈ കണ്ണൂർ ജില്ലയിലെ ഇരട്ടിക്കടുത്ത പുന്നാട് എന്ന് പറഞ്ഞാൽ ഇരട്ടി മട്ടന്നൂരിന് ನಡುವಿലുള്ളൊരു സ്ഥലമാണ്. ಆಕೃತಿಗಳನ್ನು ಬಿಡಿಸಲು ಸುಮಾರು 1.5 ಗಂಟೆ ತೆಗೆದುಕೊಳ್ಳುತ್ತಾರೆ. ಕೊನೆಯ ದಿನದಂದು ನಾಗರಾಜ ಹಾಗೂ ನಾಗೇಶ್ವರಿ ದೇವಿಯ ಆಕೃತಿಗಳನ್ನು ಸಹ ಬಿಡಿಸಲಾಗುತ್ತದೆ. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೇರಳ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಹೊಸದುರ್ಗ ದಕ್ಷಿಣ ತಾಲೂಕು ಸಮ್ಮೇಳನವು ಸರ್ಕಾರವನ್ನು ಟೈಲರ್ಸ್ ಕಲ್ಯಾಣ ನಿಧಿಗೆ ದೀರ್ಘಕಾಲದವರೆಗೆ ಕೊಡುಗೆಗಳನ್ನು ಪಾವತಿಸುವವರಿಗೆ ಅನುಗುಣವಾಗಿ ಪಿಂಚಣಿ ಹೆಚ್ಚಿಸಬೇಕೆಂದು ಒತ್ತಾಯಿಸಿದೆ. ತ್ರಿಕರಿಪುರದ ಕೆಎಂಕೆ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಕೆಎಸ್ಟಿಎ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಯು ಶಂಕರ್ ಉದ್ಘಾಟಿಸಿದರು. ಕೇರಳ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಹೊಸದುರ್ಗ ದಕ್ಷಿಣ ತಾಲೂಕು ಸಮ್ಮೇಳನವು ಸರ್ಕಾರವನ್ನು ಟೈಲರ್ಸ್ ಕಲ್ಯಾಣ ನಿಧಿಗೆ ದೀರ್ಘಕಾಲದವರೆಗೆ ಕೊಡುಗೆಗಳನ್ನು ಪಾವತಿಸುವವರಿಗೆ ಅನುಗುಣವಾಗಿ ಪಿಂಚಣಿ ಹೆಚ್ಚಿಸಬೇಕೆಂದು ಒತ್ತಾಯಿಸಿದೆ. ತ್ರಿಕರಿಪುರದ ಕೆಎಂಕೆ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಕೆಎಸ್ಟಿಎ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಯು ಶಂಕರನ್ ಉದ್ಘಾಟಿಸಿದರು. ഇന്നത്തെ ജനാധിപത്യം, ഞാൻ ഏതോ ഒരു സർക്കാരിൻ്റെ ഒരു പാർട്ടി എന്നുള്ള രീതിയിൽ പറയുന്നതല്ല, ജനാധിപത്യ സർക്കാരുകൾ ചെയ്യേണ്ടുന്ന കടമകൾ വളരെ കൃത്യമായി ആലോചിച്ചുകൊണ്ട് ഏതൊക്കെ വിഭാഗത്തിലാണ് നമ്മൾ സഹായം ചെയ്യേണ്ടത്, ആരാണ് അടിസ്ഥാന വർഗം എന്ന് അന്വേഷിച്ചുകൊണ്ട് അവർക്ക് വേണ്ടുന്നതിന് മുൻതൂക്കം കൊടുത്തുകൊണ്ടാണ് സർക്കാരുകൾ മുന്നോട്ട്. പക്ഷെ നിർഭാഗ്യവശാൽ അങ്ങനെയല്ല കാണുന്നത്, എന്താണെന്ന് അറിയില്ല, ആ രീതിയിലാണ് നമ്മൾ കടന്നു പോകുന്നത്. അപ്പോൾ നമ്മളെ രക്ഷയ്ക്ക് നമ്മൾ തന്നെ, അതായത് തൊഴിൽ നമ്മൾ പോകുന്നുണ്ടെങ്കിൽ നമ്മൾ വൈവിധ്യവൽക്കരണത്തിലൂടെയും നമ്മൾ ഈ ചെയ്യുന്ന ജോലി വളരെ കൃത്യമായും വളരെ നല്ല രീതിയിലും കൊണ്ടുപോയിക്കൊണ്ട് നമ്മളിത് വളർത്താനുള്ള ഒരു നമ്മൾ തന്നെ ചെയ്യേണ്ടുന്ന അവസ്ഥയിലാണുള്ളത്. ತಾಲೂಕು ಅಧ್ಯಕ್ಷ ಎ ಚಂದ್ರನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಲ್ಯಾಣ ನಿಧಿಯಲ್ಲಿ 30 ವರ್ಷಗಳಿಂದ ಸದಸ್ಯರಾಗಿರುವವರಿಗೆ, ಟೈಲರ್ಗಳಾಗಿ ಕೆಲಸ ಮಾಡುತ್ತಿರುವವರಿಗೆ, ಕೇವಲ 5 ವರ್ಷಗಳಿಂದ ಕೊಡುಗೆಗಳನ್ನು ಪಾವತಿಸುತ್ತಿರುವವರಿಗೆ ಒಂದೇ ಪಿಂಚಣಿ ನೀಡಲಾಗುತ್ತಿದೆ. ಕೇರಳ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಸಮ್ಮೇಳನವು ನಿರ್ಣಯದ ಮೂಲಕ ಅದರಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಬೇಕು, ಪಿಂಚಣಿಯನ್ನು ಅನುಪಾತದಲ್ಲಿ ವಿತರಿಸಬೇಕೆಂದು ಒತ್ತಾಯಿಸಿದೆ. ಕೆಎಸ್ಟಿಎ ಜಿಲ್ಲಾ ಅಧ್ಯಕ್ಷ ಸಿ ಸುರೇಶ್ ಭಟ್ ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ಸಮಿತಿ ಸದಸ್ಯೆ ಕೆ ರುಕ್ಮಿಣಿ ಮುಖ್ಯ ಭಾಷಣ ಮಾಡಿದರು. ತಾಲೂಕು ಕಾರ್ಯದರ್ಶಿ ವಸಂತ ಬಾಲನ್, ಕಾರ್ಯದರ್ಶಿ ಪಿಕೆ ಸಿಂಧು, ಕೋಶಾಧಿಕಾರಿ ಪಿವಿ ರತಿ, ಜಿಲ್ಲಾ ಸಮಿತಿ ಸದಸ್ಯರು ಕೆವಿ ದಾಮೋದರನ್, ಕೆ ಕುഞ്ഞിಕೃಷ್ಣನ್, ಕೆಪಿ ಗೀತಾ, ಎಂಪಿ ರಾಧಾರಮಣಿ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳಾದ ಎಕೆಪಿ ಗಿರಿಜಾ ಹಾಗೂ ಪಿಪಿ ಶೈಲಾ ಮುಂತಾದವರು ಮಾತನಾಡಿದರು. ಟೈಲರಿಂಗ್ ವೃತ್ತಿಯಲ್ಲಿ 5 ದಶಕಗಳನ್ನು ಪೂರೈಸಿದ ಕೆ ರವೀಂದ್ರನ್ ಹಾಗೂ ಎಂಪಿ ತಂಬೈ ಅವರನ್ನು ಸಮ್ಮೇಳನದಲ್ಲಿ ಸನ್ಮಾನಿಸಲಾಯಿತು. ತ್ರಿಕರಿಪುರ ಹಾಗೂ ಪಡನ್ನ ಪಂಚಾಯತ್ಗಳಲ್ಲಿರುವ 5 ರೈಲ್ವೆ ಗೇಟ್ಗಳಲ್ಲಿ ಜನರಿಗೆ ಜೀವನವನ್ನು ಕಷ್ಟವಾಗಿಸುತ್ತಿರುವ ಫ್ಲೈಓವರ್ಗಳ ನಿರ್ಮಾಣವನ್ನು ತಕ್ಷಣ ಪ್ರಾರಂಭಿಸಬೇಕೆಂದು ಸಮ್ಮೇಳನವು ಮತ್ತೊಂದು ನಿರ್ಣಯದ ಮೂಲಕ ಒತ್ತಾಯಿಸಿತು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಮಕರ ಜ್ಯೋತಿ ದರ್ಶನದ ಅಂಗವಾಗಿ ತ್ರಿಕರಿಪುರ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಮಕರ ಜ್ಯೋತಿ ಆಚರಣೆಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ತ್ರಿಕರಿಪುರ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಪಾಯಸ ವಿತರಿಸಿ ದೀಪ ಬೆಳಗಿಸಲಾಯಿತು. ಮಕರ ಜ್ಯೋತಿ ದರ್ಶನದ ಅಂಗವಾಗಿ ತ್ರಿಕರಿಪುರ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಮಕರ ಜ್ಯೋತಿ ಆಚರಣೆಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ತ್ರಿಕರಿಪುರ ಅಯ್ಯಪ್ಪ ಭಜನಾ ಮಠದಲ್ಲಿ ಪಾಯಸ ವಿತರಿಸಿ ದೀಪ ಬೆಳಗಿಸಲಾಯಿತು. 60 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ತ್ರಿಕರಿಪುರ ಅಯ್ಯಪ್ಪ ಭಜನಾ ಮಂದಿರದ ನೇತೃತ್ವದಲ್ಲಿ ಮಕರ ಜ್ಯೋತಿ ದರ್ಶನದ ನಿಮಿತ್ತ ಭಜನಾ ಮಂದಿರದ ಸುತ್ತಲೂ 100 ದೀಪ ಬೆಳಗಿದವು. ಕೆವಿ ಕುഞ്ഞിರಾಮನ್ ಗುರುಸ್ವಾಮಿ ದೀಪ ಬೆಳಗಿಸಿದರು. ಗುರುಸ್ವಾಮಿ ವಿ ನಾರಾಯಣನ್, ಪಿ ಶಶಿ, ವಿ ಪದ್ಮಭೂಷಣ್, ಟಿ ರಘುನಾಥನ್, ಭಜನಾ ಮಂದಿರದ ಪದಾಧಿಕಾರಿಗಳಾದ ಕೆಪಿ ಸುರೇಶನ್ ಹಾಗೂ ಎಂ ಬಿಜು ನೇತೃತ್ವ ವಹಿಸಿದ್ದರು. ಬಳಿಕ ಪಾಯಸ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರಿಕ್ಕಾಡಿ ಟೋಲ್ ಸಂಗ್ರಹವನ್ನು ಹೈಕೋರ್ಟ್ ತೀವ್ರವಾಗಿ ಟೀಕಿಸಿದೆ. ಸರ್ವಿಸ್ ರಸ್ತೆ ಇಲ್ಲದೆ ಟೋಲ್ ಸಂಗ್ರಹ ಯಾಕೆ ಎಂದು ಪ್ರಶ್ನೆ.
ಮಂಗಳೂರು ಬೆಳ್ತಂಗಡಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋಗಿದ್ದ 15 ವರ್ಷದ ಬಾಲಕನ ಮೃತದೇಹ ಕೊಲದಲ್ಲಿ ಪತ್ತೆ. ಮೃತನನ್ನು ಸುಮಂತ್ ಎಂದು ಗುರುತಿಸಲಾಗಿದೆ. ಬದ್ಯಡ್ಕ ಕುಂಬಡಜೆಯ ಪುಷ್ಪಲತಾ ಶೆಟ್ಟಿ ಅವರ ಸಾವು ಕೊಲೆ ಎಂದು ಮರಣೋತ್ತರ ಪರೀಕ್ಷೆಯ ವರದಿ. ಉಸಿರುಗಟ್ಟಿಸಿ ಕೊಲೆ ಪ್ರಯತ್ನ. ಕಾಸರಗೋಡು ಕಾಞಂಗಾಡ್ನ ಅಜನೂರು ಸರ್ಕಾರಿ ಮಾಪಿಲ ಎಲ್ಪಿ ಶಾಲೆಯಲ್ಲಿ ಕಳ್ಳತನ. ವಿದ್ಯಾರ್ಥಿಗಳು ಬಳಸುತ್ತಿದ್ದ 5ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳು ಕಳವು. ಮಂಜೇಶ್ವರ ಕುಂಜತ್ತೂರು ತುಮಿನಾಡ್ ಲಕ್ಷದೀಪ ಕಾಲೋನಿಯಲ್ಲಿ ವಿದ್ಯುತ್ ಕಂಬಕ್ಕೆ ಬಿದ್ದ ಮರವನ್ನು ಕತ್ತರಿಸಿ ತೆಗೆಯುತ್ತಿದ್ದಾಗ ಮರಮಿದ್ದು ಕಾರ್ಮಿಕನ ಸಾವು. ಮೃತನನ್ನು ಉತ್ತರ ಪ್ರದೇಶದ ನಿವಾಸಿ ವೀರೇಂದ್ರ ಎಂದು ಗುರುತಿಸಲಾಗಿದೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.